ನಮಸ್ಕಾರ ವೀಕ್ಷಕರೇ, ಗೌರಿ ಗಣೇಶ ಹಬ್ಬ ಬಂದಿದೆ. ಗೌರಿ ಗಣೇಶ ಹಬ್ಬದಂದು ಇಡೀ ದೇಶಾದ್ಯಂತ ಗಣೇಶನ ಮೂರ್ತಿಯನ್ನು ಕೂರಿಸಿ ಆಚರಣೆಯನ್ನ ಮಾಡ್ತಾರೆ. ಆದರೆ ಈ ಗೌರಿ ಗಣೇಶ ಹಬ್ಬ ಅಂದರೆ ಗಣೇಶ ಚತುರ್ಥಿಯನ್ನ ಯಾಕೆ ಆಚರಣೆ ಮಾಡಿದ್ರು ಗೊತ್ತಾ? ಇದರ ಹಿಂದೆ ಸ್ವತಂತ್ರ ಸಂಗ್ರಾಮದ ಕೈವಾಡ ಇತ್ತು. ಸ್ವತಂತ್ರ ಸಂಗ್ರಾಮದ ಐಕ್ಯತೆಯ ಪ್ರತೀಕ ಗಣೇಶ ಚತುರ್ಥಿ ಅಂತ ಹೇಳಲಾಗುತ್ತೆ. ಭಕ್ತಿ ಹಾಗೂ ಭಾವೈಕ್ಯತೆಯ ಹಿನ್ನೆಲೆಯಲ್ಲಿ ಬಾಲಗಂಗಾಧರ ತಿಲಕ ಮುಂದಾಳತ್ವದಲ್ಲಿ ಹುಟ್ಟಿ ಬೆಳೆದ ಗಣೇಶ ಹಬ್ಬವು ಇಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಬ್ಬವಾಗಿದೆ. ಚದುರಿ ಹೋಗಿದ್ದ ಅಂದಿನ ಅನಕ್ಷರಸ್ಥ ಸಮಾಜದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಬ್ಬುವಂತೆ ಮಾಡಿತು. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರ ಸಿಗುವುದಕ್ಕೋಸ್ಕರ ಈ ಗಣೇಶ ಹಬ್ಬವೂ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಆದರೆ ಇವತ್ತಿನ ಯುವ ಪೀಳಿಗೆ ಗಣೇಶ ಚತುರ್ಥಿಯನ್ನ ಹೆಂಗೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಡಿಜೆ, ಐಟಮ್ ಸಾಂಗ್ಸು, ಮೆರವಣಿಗೆ ಸಂದರ್ಭದಲ್ಲಿ ಧರ್ಮಗಳ ನಡುವೆ ಕಿತ್ತಾಟ, ಜಗಳ, ಕೊಲೆ ಸುಲಿಗೆ, ಹೀಗೆ ಇಂದು ಗಣೇಶ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಗಣೇಶ ಚತುರ್ಥಿಯ ಇತಿಹಾಸ ಏನು? ಗಣೇಶ ಚತುರ್ಥಿ ಹೇಗೆ ಆಚರಣೆಗೆ ಬಂತು? ಸ್ವತಂತ್ರ ಸಂಗ್ರಾಮಕ್ಕೂ ಗಣೇಶ ಚತುರ್ಥಿಗೂ ಏನು ಸಂಬಂಧ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯಲ್ಲಿ ಗಣೇಶ ವಿಗ್ರಹವನ್ನ ಇಡ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಊರು ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಜೊತೆಗೆ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಆಷಾಢ ಕಳೆದು ಶ್ರಾವಣ ಬಂತಂದ್ರೆ ಸಾಕು, ಹಬ್ಬಗಳ ಸಾಲು ಸಾಲು ಆಚರಣೆ. ಕೃಷ್ಣ ಜನ್ಮಾಷ್ಟಮಿ ಮುಗಿದು ಇದೀಗ ಗಣೇಶ ಚತುರ್ಥಿ ನಮ್ಮೆಲ್ಲರನ್ನ ಕೈ ಬೀಸಿ ಕರಿತಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಹಬ್ಬದ ಸಡಗರ ಒಂದು ಕಡೆಗಿಂದ ತಳಿರು ತೋರಣದ ಬಿರುಸು ಆರಂಭಗೊಂಡಿದ್ರೆ ಮತ್ತೊಂದು ಕಡೆಗಿಂದ ತಿಂಗಳುಗಟ್ಟಲೆ ಪೂಜೆ ಸ್ವೀಕರಿಸುವುದಕ್ಕೆ ಗಣೇಶನ ವಿಗ್ರಹ ಕೂಡ ಭರದಿಂದ ಸಿದ್ಧತೆಗೊಳಿಸಲಾಗಿದೆ. ಗಣೇಶ ಹಬ್ಬದ ವಿಶೇಷತೆ ಅದು. ಎಲ್ಲ ಹಬ್ಬಗಳ ಆಚರಣೆ ಹೆಚ್ಚಂದ್ರೆ 3-4 ದಿನಗಳವರೆಗೆ ಮಾತ್ರ ಇರುತ್ತೆ. ಆದರೆ ಗಣೇಶ ಹಬ್ಬವು ಕೆಲವೊಂದಿಷ್ಟು ಕಡೆಗಳಲ್ಲಿ 1 ತಿಂಗಳವರೆಗೂ ಚಾಲ್ತಿಯಲ್ಲಿರುತ್ತೆ. ಮಣ್ಣಿನ ಗಣಪನಿಗೆ ಅಲಂಕಾರ ಮಾಡಿ ಅದರ ಮುಂದೆ ನಮ್ಮೆಲ್ಲರ ತಾಪತ್ರಯಗಳನ್ನ ತಿಳಿಸಿ ಮನಸ್ಸು ಹಗುರಗೊಳಿಸಿ ಕೊನೆಗೆ ಆತನನ್ನ ನೀರಿನಲ್ಲಿ ಲೀನಗೊಳಿಸುವುದು ಗಣೇಶ ಹಬ್ಬದ ವಿಶಿಷ್ಟವಾಗಿದೆ. ಭಕ್ತಿ ಹಾಗೂ ಭಾವೈಕ್ಯತೆಯ ಹಿನ್ನೆಲೆಯಲ್ಲಿ ಬಾಲಗಂಗಾಧರ ತಿಲಕ ಮುಂದಾಳತ್ವದಲ್ಲಿ ಹುಟ್ಟಿ ಬೆಳೆದ ಗಣೇಶ ಹಬ್ಬವು ಇಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಬ್ಬವಾಗಿದೆ. ಚದುರಿ ಹೋಗಿದ್ದ ಅಂದಿನ ಅನಕ್ಷರಸ್ಥ ಸಮಾಜದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನ ಒಂದೆಡೆ ವೇದಿಕೆಯ ಅಡಿಯಲ್ಲಿ ಏಕೀಕರಣಗೊಳಿಸುವುದಕ್ಕೆ ತಿಲಕರು ಆಯ್ಕೆ ಮಾಡಿದ್ದೇ ಗಣೇಶ ಹಬ್ಬವನ್ನ. ಜನರೂ ಅಷ್ಟೇ ತಿಲಕರ ಕರೆಗೆ ಜಾತಿ ಮತ ಭೇದವಿಲ್ಲದೆ ಬಹುಬೇಗನೆ ಸ್ಪಂದಿಸ್ತಾರೆ. ದೇಶಾದ್ಯಂತ ಭಕ್ತಿಯ ಪ್ರವಾಹ ಹರಿಯುವುದರೊಂದಿಗೆ ಬ್ರಿಟಿಷರಿಗೆ ನಮ್ಮ ಏಕತೆಯ ಬಿಸಿಯನ್ನು ಕೂಡ ಮುಟ್ಟಿಸಿದ್ರು. ಅಂದು ಬ್ರಿಟಿಷರ ವಿರುದ್ಧ ಹೋರಾಡಲು ಜನ ಮುಂದೆ ಬರೋದಕ್ಕೆ ಶುರುವಾಗಲಿಲ್ಲ. ಅಂದು ಬ್ರಿಟಿಷರ ವಿರುದ್ಧ ಹೋರಾಡಲು ಎಲ್ಲರೂ ಕೂಡ ಮುಂದೆ ಬಂದಿದ್ರು. ಯಾರಿಂದ ಅಂತಂದ್ರೆ ಯಾರು ಕೂಡ ಏಕೀಕರಣ ಆಗ್ತಿರ್ಲಿಲ್ಲ, ಅಂದ್ರೆ ಒಗ್ಗೂಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬಾಲಗಂಗಾಧರ ತಿಲಕರು ಬ್ರಿಟಿಷರನ್ನ ಹಿಮ್ಮೆಟ್ಟಿಸಬೇಕು, ಬ್ರಿಟಿಷರನ್ನ ಹೊಡೆದುರುಳಿಸಬೇಕು ಅಂತ ಜನರನ್ನ ಒಗ್ಗೂಡಿಸುವುದಕ್ಕೆ ಗಲ್ಲಿಯಲ್ಲಿ ಯುವಕರ ಒಂದು ಗುಂಪನ್ನ ಸಂಘಟನೆಯನ್ನ ಮಾಡಿ ಅಲ್ಲಿ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ ಬಳಿಕ ಯುವಕರೆಲ್ಲರೂ ಕೂಡ ಒಂದ್ ಕಡೆ ಸೇರುವುದಕ್ಕೆ ಶುರುವಾದ್ರು. ಅಲ್ಲಿಂದ ಶುರುವಾಗತ್ತೆ ಸ್ವತಂತ್ರ ಸಂಗ್ರಾಮದ ಹೋರಾಟ. ಆದ್ರೆ ಇವತ್ತೇನಾಗ್ತಾ ಇದೆ? ಅಂದು ಬಾಲಗಂಗಾಧರ ತಿಲಕರು ಈ ಹಬ್ಬವನ್ನ, ಈ ಆಚರಣೆಯನ್ನ ಏನಕ್ಕೋಸ್ಕರ ತಂದ್ರು? ಸ್ವತಂತ್ರ ಸಂಗ್ರಾಮಕ್ಕೋಸ್ಕರ ತಂದ್ರು. ಭಾರತ ಸ್ವತಂತ್ರಗೊಳಿಸುವುದಕ್ಕೋಸ್ಕರ, ಬ್ರಿಟಿಷರನ್ನ ಹೊಡೆದುರುಳಿಸೋಗೋಸ್ಕರ ಈ ಆಚರಣೆಯನ್ನ ತಗೊಂಡ್ಬರ್ತಾರೆ. ಆದ್ರೆ ಈ ಆಚರಣೆ ಇಂದು ಹಳ್ಳ ಹಿಡಿದು ಹೋಗಿದೆ. ಈ ಹಬ್ಬವನ್ನ ಅಂದ್ರೆ ಈ ಗಣೇಶ ಚತುರ್ಥಿಯ ಆಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮರು ಸೇರ್ಕೊಂಡು ಆಚರಣೆ ಮಾಡಿದ್ರು. ಅಂದು ಸ್ವತಂತ್ರ ಸಂಗ್ರಾಮ ಆಗಬೇಕು, ಸ್ವತಂತ್ರಕ್ಕೋಸ್ಕರ ಹೋರಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಎನ್ನದೆ ಭಾವೈಕ್ಯತೆಯಿಂದ ಹೋರಾಡಿದ್ರು. ಈ ಗಣೇಶ ಚತುರ್ಥಿಯಂದು ಕುಣಿದು ಕುಪ್ಪಳಿಸಿದ್ರು, ಒಗ್ಗಟ್ಟನ್ನ ಪ್ರದರ್ಶಿಸಿದ್ರು. ಆದ್ರೆ ಇವತ್ತು ಇದೇ ಹಬ್ಬ ಹಳ್ಳ ಹಿಡಿದು ಹೋಗಿದೆ. ಕ್ರೈಮ್ ರೇಟ್ ಜಾಸ್ತಿ ಮಾಡುವ ಹಬ್ಬ ಅಂತ ಅನ್ನುವಾಗ ಹೋಗ್ಬಿಟ್ಟಿದೆ. ಗಣೇಶ ಚತುರ್ಥಿಯ ವಿಚಾರವಾಗಿ ಅದೆಷ್ಟೋ ಕೊಲೆಗಳಾಗತ್ತೆ, ಅದೆಷ್ಟೋ ಜಗಳಗಳಾಗತ್ತೆ, ಅದೆಷ್ಟೋ ಸರ್ತಿ ಜನ ತಮ್ಮ ಜೀವ ಕಳೆದುಕೊಂಡು ಬಿಡ್ತಿದ್ದಾರೆ. ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಡಿಜೆಗಳನ್ನ ಹಾಕ್ತಾರೆ, ಐಟಮ್ ಸಾಂಗ್ ಗಳನ್ನ ಹಾಕ್ತಾರೆ. ಅವಮಾನವನ್ನ ಮಾಡುವಂತಹ ಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ. ಆದ್ರೆ ಮೊದಲು ಅಂದ್ರೆ ಸ್ವತಂತ್ರ ಸಂಗ್ರಾಮದಲ್ಲಿ
ಬ್ರಿಟಿಷರಿಗೆ ನಮ್ಮ ಏಕತೆಯನ್ನ ಬಿಸಿ ಮುಟ್ಟಿಸಿತ್ತು ಇದೇ ಗಣೇಶ ಚತುರ್ಥಿ. ಸ್ವತಂತ್ರ ಪೂರ್ವದಲ್ಲಿ ಗಣೇಶನ ಹಬ್ಬ ಕೇವಲ ಕುಟುಂಬದ ಆಚರಣೆಯಾಗಿತ್ತು. ಮನೆ ಮನೆಗಳಲ್ಲಿ ಮಾತ್ರ ಆಚರಿಸ್ತಾ ಇದ್ದ ಗಣೇಶೋತ್ಸವವನ್ನ ಮನೆಗಳಿಗೆ ಆಚರಣೆ ಮಾಡ್ತಾ ಇದ್ದ ಗಣೇಶೋತ್ಸವವನ್ನ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಜನರಲ್ಲಿದ್ದ ಸ್ವಾತಂತ್ರ್ಯದ ಕಿಚ್ಚನ್ನ ಹೊರಗೆಡವಲು ಸಾಧನವಾಗಿ ಬಳಸಿಕೊಂಡ್ರು. 1892ರಲ್ಲಿ ಮಹಾರಾಷ್ಟ್ರದಲ್ಲಿ ಬಾವ್ ಸಾಹೇಬ್ ಲಕ್ಷ್ಮಣ್ ಜುವೇಲ್ ಅವರು ಪ್ರಪ್ರಥಮ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ರು. 1893ರಲ್ಲಿ ತಿಲಕರು ಅದಕ್ಕೆ ಸಂಪೂರ್ಣವಾಗಿ ಸಾರ್ವಜನಿಕ ಸ್ವರೂಪವನ್ನು ನೀಡ್ತಾರೆ. ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಪರಿಕಲ್ಪನೆ ಕುರಿತು ಬರೆದಿದ್ದ ತಿಲಕರು 1894ರಲ್ಲಿ ಪುಣೆಯ ಕೇಸರಿ ವಾಡದಲ್ಲಿ ಪ್ರಪ್ರಥಮ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭ ಮಾಡ್ತಾರೆ. ಗಣೇಶ ಚತುರ್ಥಿಯ ಸಾಂಸ್ಕೃತಿಕ ಮಹತ್ವವನ್ನು ಅರಿತಿದ್ದ ತಿಲಕರು ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರ ನಡುವಿನ ಅಂತರವನ್ನ ತುಂಬಲು ಅವರ ನಡುವೆ ಕೆಳಹಂತದ ಐಕ್ಯತೆ ಮೂಡಿಸುವುದಕ್ಕೋಸ್ಕರ ಸೂಕ್ತ ಸಂದರ್ಭದಲ್ಲಿ ಗಣೇಶೋತ್ಸವದ ಆಚರಣೆಯನ್ನ ರಾಷ್ಟ್ರೀಯ ಹಬ್ಬವನ್ನಾಗಿ ಸಮರ್ಪಕವಾಗಿ ಬಳಸಿಕೊಂಡ್ರು. ಆರಂಭದಲ್ಲಿ ಇದು ಜಾತಿಗಳ ನಡುವೆ ಏಕತೆಯ ಪ್ರತಿಕಂದಕದಂತೆ ಕಂಡುಬಂದರೂ ಕೂಡ ಕ್ರಮೇಣ ಬ್ರಿಟಿಷ್ ದುರಾಡಳಿತದ ವಿರುದ್ಧ ತಿಲಕರು ಆರಂಭಿಸಿದ ಪರೋಕ್ಷ ಹೋರಾಟ ಎಂಬುದು ಅರ್ಥವಾಗುವುದಕ್ಕೆ ಶುರುವಾಗುತ್ತೆ. ತಿಲಕರು ಬ್ರಿಟಿಷರ ವಿರುದ್ಧ ಭಾರತದ ಪ್ರತಿಭಟನೆಗೆ ಗಣೇಶೋತ್ಸವವನ್ನ ಕೇಂದ್ರ ಬಿಂದುವನ್ನಾಗಿ ಬಳಸಿಕೊಂಡ್ರು. ಯಾಕಂದ್ರೆ ಗಣೇಶ ಪ್ರತಿಯೊಬ್ಬರ ಪಾಲಿಗೂ ದೇವ ಸ್ವರೂಪಿಯಾಗಿದ್ದ. ಮಹಾರಾಷ್ಟ್ರದಲ್ಲಿ ಪೇಶ್ವೆ ಆಡಳಿತದಲ್ಲಿದ್ದ ಮುಖ್ಯ ಹಬ್ಬವಾಗಿದ್ದ ಗಣೇಶೋತ್ಸವ ಸ್ವರಾಜ್ ಆಂದೋಲನದ ಸಂದರ್ಭದಲ್ಲಿ ಸಂಘಟಿತ ಸ್ವರೂಪ ಪಡೆದುಕೊಳ್ಳುತ್ತೆ. ಗಣೇಶನ ಬೃಹತ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ 10ನೇ ದಿನ ಎಲ್ಲಾ ವಿಗ್ರಹಗಳನ್ನ ವಿಸರ್ಜನೆ ಮಾಡುವ ಪ್ರಕ್ರಿಯೆಯನ್ನ ತಿಲಕರು ಆರಂಭ ಮಾಡ್ತಾರೆ. ನೃತ್ಯ, ನಾಟಕಗಳು, ಕವಿತೆ, ವಚನ, ಸಂಗೀತ ಗೋಷ್ಠಿಗಳು, ಚರ್ಚಾಗೋಷ್ಠಿಗಳು ಮುಂತಾದವುಗಳ ರೂಪದಲ್ಲಿ ಗಣೇಶೋತ್ಸವವು ಸಾಮೂಹಿಕವಾಗಿ ಪಾಲ್ಗೊಳ್ಳುವಿಕೆಗೆ ನೆರವಾಗುತ್ತೆ. ಜನರ ಮೇಲೆ ನಿಯಂತ್ರಣ ಹೇರಲು ಬ್ರಿಟಿಷ್ ಆಡಳಿತವು ಸಾಮಾಜಿಕ ಮತ್ತು ರಾಜಕೀಯ ಸಭೆಗಳನ್ನು ಬಹಿಷ್ಕರಿಸಿದ ಸಂದರ್ಭದಲ್ಲಿ ಗಣೇಶೋತ್ಸವವು ಎಲ್ಲಾ ಜಾತಿ ಸಮುದಾಯಗಳು ಒಂದು ಕಡೆ ಕಲೆಯುವ ತಾಣವಾಗುತ್ತೆ. ಇನ್ನು ಬ್ರಿಟಿಷ್ ಕಾಲದ ಕಹಿ ನೆನಪುಗಳು ಹೇಗಿವೆ ಎಂದರೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ತಿಲಕರು ಆರಂಭಿಸಿದ್ದ ಗಣೇಶೋತ್ಸವವನ್ನ ಅದೇ ಕಾರಣದಿಂದಾಗಿಯೇ ಅರ್ಧ ದಿನಕ್ಕೆ ಮೊಟಕುಗೊಳಿಸಿದ ಘಟನೆಯೂ ಕೂಡ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ. ಅದು ಕೂಡ ನಮ್ಮ ಕರ್ನಾಟಕದ ಒಂದು ಮೂಲೆಯಲ್ಲಿ ಇಂದಿಗೂ ಗಣೇಶ ವಿಗ್ರಹವನ್ನ ಕೇವಲ ಅರ್ಧ ದಿನಕ್ಕೆ ವಿಸರ್ಜನೆ ಮಾಡಲಾಗತ್ತೆ. ಸಾಮಾನ್ಯವಾಗಿ ಹುಬ್ಬಳ್ಳಿಯ ಗಣೇಶೋತ್ಸವ ಎಲ್ರಿಗೂ ಪರಿಚಯವೇ ಇರುತ್ತೆ. ತಿಂಗಳುಗಟ್ಟಲೆ ಇಲ್ಲಿ ಗಣೇಶೋತ್ಸವ ನಡೆಸಲಾಗತ್ತೆ. ಆದ್ರೆ ಇಂತಹ ಹುಬ್ಬಳ್ಳಿಯಲ್ಲಿ ಕಲಘಟಗಿ ತಾಲೂಕಿನ ಭೋಗೆ ನಾಗರಗೊಪ್ಪ ಗ್ರಾಮದಲ್ಲಿ ಮಾತ್ರ ಅರ್ಧ ದಿನ ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡಲಾಗತ್ತೆ. ಭೋಗೆ ನಾಗರಗೊಪ್ಪದ ದೇಶಕುಲಕರ್ಣಿ ವಾಡಿಯಲ್ಲಿ ಗಣೇಶೋತ್ಸವವನ್ನ ಬೆಳಗ್ಗೆ ಪ್ರತಿಷ್ಠಾಪನೆಗೊಳಿಸುತ್ತಾರೆ. ನಂತರ ಮಧ್ಯಾಹ್ನ ವಿಸರ್ಜನೆ ಮಾಡ್ತಾರೆ. ಸ್ವತಂತ್ರ ಪೂರ್ವದಲ್ಲಿ ಕಲಘಟಗಿ ಪ್ರದೇಶದಲ್ಲಿ ತೀವ್ರ ಬರಗಾಲ ಆವರಿಸಿದ್ದ ಸಂದರ್ಭದಲ್ಲಿ ಸ್ಥಳೀಯ ಬ್ರಿಟಿಷ್ ಆಡಳಿತ ಒಪ್ಪಿಗೂ ಅಧಿಕ ತೆರಿಗೆ ವಿಧಿಸಿತ್ತು. ಹೀಗಾಗಿ ಅಲ್ಲಿನ ಜನರು ಕಂದಾಯ ಪಾವತಿ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಅದೇ ವಿಚಾರವಾಗಿ ಭೋಗಿ ನಾಗರಗೊಪ್ಪ ದೇಸಾಯಿ ಹಾಗೂ ಬ್ರಿಟಿಷರ ಮಧ್ಯೆ ಭಾರೀ ವಾಗ್ವಾದವಾಗಿತ್ತು. ಅದೇ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರದಲ್ಲಿದ್ದ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಗೆ ದೇಸಾಯಿ ಸಂಸ್ಥಾನವು ಒಳಪಡಿಸಲು ಮುಂದಾದಾಗ ವಿರೂಪಾಕ್ಷ ದೇಸಾಯಿ ಎಂಬುವರು ಬ್ರಿಟಿಷರ ವಿರುದ್ಧ ಚಳುವಳಿ ಆರಂಭ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಹುಬ್ಬಳ್ಳಿಗೆ ಆಗಮಿಸಿದ್ದ ಲೋಕಮಾನ್ಯ ಗಂಗಾಧರ ತಿಲಕ್ ಅವರು ಗಣೇಶ ಚತುರ್ಥಿಯನ್ನ ಮುಂದಿಟ್ಟುಕೊಂಡು ಜನರಲ್ಲಿ ಐಕ್ಯತೆ ಮೂಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ರು. ಅವರ ಕರೆಗೆ ಅನುಗುಣವಾಗಿ ಮೊದಲ ವರ್ಷದ ಆಚರಣೆ 5 ದಿನ ವಿಜೃಂಭಣೆಯಿಂದ ನಡೆದಿತ್ತು. ಜನರು ಕೂಡ ಒಗ್ಗಟ್ಟಿನಿಂದ ಜಪಿಸುವುದರೊಂದಿಗೆ ಬ್ರಿಟಿಷ್ ದುರಾಡಳಿತದ ವಿರುದ್ಧ ಕ್ರಮೇಣ ದಂಗೆ ಎದ್ರು. ಇದು ಬ್ರಿಟಿಷ್ ಅಧಿಕಾರಿಗಳ ಕೈ ಹಿಸುಕುವಂತೆ ಮಾಡಿತ್ತು. ಹೀಗಾಗಿ ಗಣೇಶೋತ್ಸವ ನಡೆಸ್ತಾ ಇದ್ದ ತಾಲೂಕಿಗೆ ಬ್ರಿಟಿಷ್ ಸೈನಿಕರನ್ನ ನುಗ್ಗಿಸುವ ಕುರಿತು ಬ್ರಿಟಿಷ್ ಅಧಿಕಾರಿಗಳು ನಿರ್ಧಾರ ಕೈಗೊಂಡ್ರು. ಈ ವಿಚಾರ ತಿಳಿದ ಗ್ರಾಮಸ್ಥರು ಗಣೇಶ ವಿಸರ್ಜನೆ ಗಣೇಶ ಮೂರ್ತಿಗೆ ಯಾವುದೇ ಧಕ್ಕೆಯಾಗಬಾರದು ಎಂದು ನಿರ್ಧರಿಸಿ ಅಂದೇ ಮಧ್ಯಾಹ್ನ ಹೊತ್ತಿಗೆ ಹುಡೇದ ಬಾವಿಯಲ್ಲಿ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಿದ್ರು. ಅಂದಿನಿಂದ ಇಲ್ಲಿ ಪ್ರತಿ ವರ್ಷ ಅರ್ಧ ದಿನ ಮಾತ್ರ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಲಾಗುತ್ತೆ ಮತ್ತು ಅಂದಿನಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಅರ್ಧ ದಿನ ಮಾತ್ರ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಬೆಳಗ್ಗೆ ಮೂರ್ತಿಯನ್ನ ತಗೊಂಡ್ಬರ್ತಾರೆ, ಮಧ್ಯಾಹ್ನ ಊಟ ಮಾಡಿ ವಿಸರ್ಜನೆಯನ್ನ ಮಾಡ್ತಾರೆ. ಇಷ್ಟೆಲ್ಲ ಹಿನ್ನೆಲೆಯುಳ್ಳವಂತಹ ಈ ಒಂದು ಗಣೇಶ ಹಬ್ಬ ಇವತ್ತು ಏನಾಗಿದೆ? ಇವತ್ತು ನಿಮಗೆ ಅನಿಸುತ್ತೆ ಎಂಥ ಇತಿಹಾಸ,
ಈಗೇನಾಗಿದೆ ಬರೀ ಐಟಮ್ ಸಾಂಗ್ಗಳಿಗೆ ಸೀಮಿತವಾಗಿದೆ, ಧರ್ಮಗಳ ನಡುವೆ ಬೆಂಕಿ ಹಚ್ಚುವುದಕ್ಕೆ ಸೀಮಿತವಾಗಿದೆಯಾ ಅಂತ ಅನಿಸದೇ ಇರೋದಿಲ್ಲ. ನೀವೇ ಈ ವಿಚಾರ ಮಾಡಿ, ಒಂದು ಗಣೇಶ ವಿಸರ್ಜನೆನೋ ಅಥವಾ ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಎಂತೆಂಥ ಸಾಂಗ್ಗಳನ್ನು ಹಾಕಿರ್ತಾರೆ. ಅವರು DJ ಸಾಂಗ್ಸ್ಗಳನ್ನು ಹಾಕಿದ್ರೆ ಬೇರೆಯವರಿಗೆ ಅಥವಾ ಅನಾರೋಗ್ಯ ಪೀಡಿತ ಜನರಿಗೆ ಎಷ್ಟು ಕಷ್ಟ ಆಗತ್ತೆ. ಅದೆಲ್ಲವನ್ನ ತಲೆಗೆ ಹಾಕೊಳ್ಳದೆ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಅಂತ ತಿಳಿದುಕೊಂಡು ಮೈಕ್ ಮುಂದೆ ಭಾಷಣ ಬೊಗಳುವಂತಹ ಭಾಷಣಕಾರರು ಕೂಡ ಇದನ್ನ ಅರ್ಥ ಮಾಡಿಸುವುದಿಲ್ಲ. ಅಂತ ಬುದ್ಧಿಜೀವಿ ಭಾಷಣಕಾರರು ಇಂತಹ ಇತಿಹಾಸಗಳನ್ನ ಹೇಳಿ ಜನರಿಗೆ ಹಿಂದೂ ಧರ್ಮ, ಸನಾತನ ಧರ್ಮದ ಸಂಸ್ಕೃತಿ ಸಂಸ್ಕಾರವನ್ನ ಉಣಬಡಿಸಬೇಕು. ಬರೀ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡಬಾರದು. ಈ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಈ ಭಾಷಣಕಾರರ ಬಾಯಿಗೆ ಬೀಗ ಯಾವಾಗ ಹಾಕ್ತಾರೆ ಕಾದ್ ನೋಡಬೇಕಾಗಿದೆ. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.